ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನಿರುವ ನಮ್ಮ ಪಕ್ಷದ ಮುಖಂಡರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ಇನ್ನೊಬ್ಬರು ಆತ್ಮೀಯರು ಸಚಿವರಾದಂಥ ರಹೀಂ ಖಾನ್ ಅವರೇ, ಇನ್ನೊಬ್ಬರು ಆತ್ಮೀಯರು ಸಚಿವರಾದಂಥ ಮಧು ಬಂಗಾರಪ್ಪ ಅವರೇ, ಸಚಿವರಾದಂಥ ಬೋಸರಾಜ್ ಅವರೇ, ಸಚಿವರು ಹಿರಿಯರಾದಂಥ SC ಮಾದೇವಣ್ಣ ಅವರೇ, ಇನ್ನೂ ಆತ್ಮೀಯರು ಸಚಿವರಾದಂಥ ಬೈರ್ತಿ ಸುರೇಶ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರಿಂದ ಎಲ್ಲ ಆತ್ಮೀಯರೇ, ಮೊದಲಾಗಿ ತಮಗೆಲ್ಲ ಶೋಧದ ವರ್ಗ ಜಾಗೃತಿ ಸಮಾವೇಶನ ತಾವು ಹಮ್ಮಿಕೊಂಡಿದ್ದೀರ. ಮೊದಲೇ ಆಗಿ ತಮಗೆ ಶುಭಾಶಯನ ಕೋರಕ್ಕೆ ಬಯಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ತಾವು ಕಾರ್ಯಕ್ರಮ ಮಾಡಿರೋದು ಹಿನ್ನೆಲೆ ನಮ್ಮ ಕಾಂತರಾಜ್ ವರದಿಯನ್ನು ಜಾರಿ ಮಾಡಿ ಅಂತ ತಾವು ಈ ಸಮಾವೇಶನ ಹಮ್ಮಿಕೊಂಡಿದ್ರೆ ಅದಕ್ಕೆ ನನ್ನ ಬೆಂಬಲವನ್ನು ಸೂಚಿಸ್ತೀನಿ. ಅದ್ರ ಜೊತೆಯಲ್ಲಿ ನಮಗೆಲ್ಲ ಭಾಳಷ್ಟು ಜನ ನೋಡಿದ್ರೆ, ಜನ ಸಾಗರ ನೋಡಿದ್ರೆ ಇದಕ್ಕಿಂತ 3 ಪಟ್ಟು ಜನ ಆಚೆ ನಿಂತವ್ರೆ. ಜೈಕಲ್ ಟ್ರಾಫಿಕ್ ಜಾಮ್ ಆಗಿ 3 ಪಟ್ಟು ಜನ ಆಚೆ ನಿಂತವ್ರೆ. ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋಗಲ್ಲ. ಮನೆಯ ನಮ್ಮ ನಾಯಕರಾದಂಥ ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಬೇರೆ ಕಾರ್ಯಕ್ರಮ ಹೋಗೋದ ಹಿನ್ನೆಲೆಯಲ್ಲಿ ನಾನು ಅವ್ರ ಜೊತೆ ಹೋಗಬೇಕಾಗಿದ್ದ ಕಾರಣಕ್ಕೆ ನಾನು ಹೆಚ್ಚಾಗಿ ಮಾತಾಡೋಗಲ್ಲ. ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸರ್ಕಾರ ಬಂದು 8 ತಿಂಗಳಾಗಿದೆ. ನಮ್ಮ ಸರ್ಕಾರ ಬಂದಾದಮೇಲೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಬಡವ್ರ ಬಗ್ಗೆ ಕಾರ್ಯಕ್ರಮ ಕೊಡ್ತಾ ಇರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸರ್ಕಾರ ಚುನಾವಣೆ ಟೈಮಲ್ಲಿ 5 ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ವಿ. 5 ಗ್ಯಾರಂಟಿನೂ ನಾವು ಅದು ಇಂಪ್ಲಿಮೆಂಟನ್ನು 5 ಗ್ಯಾರಂಟಿನೂ ಸರ್ಕಾರ ಬಂದು 15 ದಿನದಲ್ಲಿ ಜಾರಿಯನ್ನು ಮಾಡಿದ್ರಿ. ವಿರೋಧ ಪಕ್ಷದವರು ಯಾವ ಕಾರಣಕ್ಕೆ ಈ ಕಾರ್ಯಕ್ರಮನ ಜಾರಿ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂದರು. ನಾವು ಈಗ 5 ಕಾರ್ಯಕ್ರಮನ ಜಾರಿ ಮಾಡಿ, ಅದ್ರ ಜೊತೆಯಲ್ಲಿ ನಾವು ಯಾವತ್ತೂ ಚುನಾವಣೆಯಲ್ಲಿ ನಾವು ಘೋಷಣೆ ಮಾಡಿಲ್ಲ. ಇನ್ನು ನನ್ನ ಅನಿಸಿಕೆ ಅದು 5 ಗ್ಯಾರಂಟಿ ಜೊತೆ 6ನೇ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಇರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದು ಬಡವ್ರ ಪರ ಅಂತ ಇನ್ನೊಂದು ಬಾರಿ ಅವರು ಸಾಬೀತುಪಡಿಸಿದ್ದಾರೆ. ಅದು 6ನೇ ಗ್ಯಾರಂಟಿ ಯಾವುದಂದರೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿ AHPಯಲ್ಲಿ 2015 ಹಿಡ್ಕೊಂಡು 2023ವರೆಗೂ 1 ಮನೆ ಕೊಡೋಕ್ಕೂ ಸಾಧ್ಯ ಆಗಲಿಲ್ಲ. ಸ್ಲಮ್ ಬೋರ್ಡಲ್ಲಿ 1,80,253 ಮನೆಗಳು, ರಾಜೀವ್ ಗಾಂಧಿ AHP ಸ್ಕೀಮಲ್ಲಿ 53,680 ಮನೆಗಳು 1 ಮನೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಆ ಸ್ಯಾಂಕ್ಷನ್ ಮಾಡಿದ್ದು ನಮ್ಮ ಸರ್ಕಾರ ಇರುವಾಗಲೇ ನನ್ನ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರೋ ಟೈಮಲ್ಲೇ 2016ರಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಈ BJP 4 ವರ್ಷದಲ್ಲಿ ಅವರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡೋಕ್ಕಾಗಿಲ್ಲ, 1 ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಪಕ್ಷ ವತಿಯಿಂದ ನನ್ನ ಮಂತ್ರಿ ಮಾಡಿದಾದ್ಮೇಲೆ, ವಸತಿ ಮಂತ್ರಿ ಮಾಡಿದಾದ್ಮೇಲೆ ನಾನು 10 ಬಾರಿ ಅಧಿಕಾರಿಗಳು ಸಭೆ ಮಾಡಿ ನಾನು ಮಾನ್ಯ ಮುಖ್ಯಮಂತ್ರಿಗೂ ಉಪಮುಖ್ಯಮಂತ್ರಿ ಗಮನಕ್ಕೆ ತಂದು, ಇಲ್ಲ ಸರ್ ಬಡವ್ರಿಗೆ ಅನ್ಯಾಯ ಆಗಿದೆ, 1 ಮನೆ ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ, ಜನ 2,38,000 ಜನ ಬೀದಿದಲ್ಲಿದ್ದಾರೆ ಅಂತ ಮಾನ್ಯ ಮುಖ್ಯಮಂತ್ರಿ ಗಮನಿಗೆ ಉಪಮುಖ್ಯಮಂತ್ರಿ ಗಮನಿಗೆ ತಂದಾದಮೇಲೆ ನಾವು ಇದು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿಲ್ಲ. ಏನು ಸಣ್ಣ ಅಮೌಂಟ್ ಇಲ್ಲ. ಈಗ ತಮಗೆಲ್ಲ ಗೊತ್ತೇ ಇದ್ದಂಗೆ 5 ಗ್ಯಾರಂಟಿ ಜಾರಿ ಮಾಡಬೇಕಾದ್ರೆ ಕನಿಷ್ಠ ಈ ವರ್ಷದಲ್ಲಿ 6 ತಿಂಗಳಲ್ಲಿ 38,000 ಕೋಟಿ ಆಗಿದೆ. ಈ ಬರೋ ವರ್ಷದಲ್ಲಿ 1 ವರ್ಷಕ್ಕೆ 60,000 ಕೋಟಿ ಚಿಲ್ಲರೆ ಆಗ್ತದೆ. ಇದು 5 ಗ್ಯಾರಂಟಿಗಳಿಗೆ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ. ಅದ್ರ ಜೊತೆಲಿ 8,000 ಕೋಟಿ ಕೊಡೋಕ್ಕೆ ಸಾಧ್ಯ ಹಿಂಗೆ ಅಂತೇಳಿ ಸಾಧ್ಯ ಹೇಗೆ? ಹಾಗಾಗಿ ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಕ್ಕೆ, ಅವ್ರ ಬಡವ್ರ ಬಗೆಗೆ ಕಾಳಜಿ ಇದ್ದಿದ್ದಕ್ಕೆ 10 ಬಾರಿ ಅಧಿಕಾರಿಗಳು ಸಭೆನ ಮಾಡಿ, ಇಲ್ಲ ಬಡವ್ರು ಕಷ್ಟದಲ್ಲಿದ್ದಾರೆ, ಮನೆ ಕೊಡಬೇಕಾಗ್ತದೆ ಅವ್ರಿಗೆ ಅಂತ ಹೇಳ್ಬಿಟ್ಟು ನಮ್ಮ ಮುಖ್ಯಮಂತ್ರಿ ಆಗ ಸಿದ್ದರಾಮಯ್ಯ ಅವ್ರು ತೀರ್ಮಾನ ತಗೊಂಡು, ಇಲ್ಲ ಬಡವ್ರಿಗೆ ನಮ್ಮ ಮನೆ ಕೊಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ನನ್ನ ಸೂಚನೆ ಕೊಟ್ಟು, ಬರೇ ಬಡವ್ರು ಏನು 4 ವರ್ಷಕ್ಕೆ 1 ಮನೆ ಕಟ್ಟಬೇಕಾದ್ರೆ 7,5 ಲಕ್ಷ ರೂಪಾಯಿ ಆಗ್ತದೆ. ಅಂದರೆ ಕೇಂದ್ರ ಸರ್ಕಾರದಿಂದ 1,5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ ಆಮೇಲೆ ಹಾಕ್ಕೊಂತೀನಿ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತೀವಿ. SC ಇದ್ರೆ 1,5 ಲಕ್ಷ ಕೊಡ್ತೀವಿ. ಒಟ್ಟಾಗಿ 3 ಲಕ್ಷ. 7,5 ಲಕ್ಷದಲ್ಲಿ 3 ಲಕ್ಷ ಹೋದರೆ 4,5 ಲಕ್ಷ ರೂಪಾಯಿ ಬಡವ್ರು ಕೊಡಬೇಕಾಗ್ತದೆ. ಬಡವ್ರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? 4,5 ಲಕ್ಷ ಕೊಡೋಕ್ಕೆ ಸಾಧ್ಯನಾ? ಹಾಗಾಗಿ 1 ಮನೆಯೂ 8 ವರ್ಷದಿಂದನೂ 1 ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿ ಕ್ಯಾಬಿನೆಟಲ್ಲಿ ತಂದು ಅದು ಅಪ್ರೂವ್ ಮಾಡಿ, ಇಲ್ಲ ಬಡವ್ರು ಬರೀ 1 ಲಕ್ಷ ಕಟ್ಟಲಿ, ಮಿಕ್ಕಿದ ಸರ್ಕಾರ ವತಿಯಿಂದ
5 ಲಕ್ಷ ಕಟ್ಟುವ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ಈ ವರ್ಷ ಒಳಗಡೆ 2,38,000 ಮನೆಗಳು ಕೊಡ್ಬೇಕಂತ ಸೂಚನೆ ಕೊಟ್ಟಿದ್ದಾರೆ. 1,38,000. ಹಾಗಾಗಿ ಬರೋ ತಿಂಗಳು ಫೆಬ್ರವರಿಲಿ 24ನೇ ತಾರೀಕಿಗೆ ನಾವು ಕನಿಷ್ಠ 36,000 ಮನೆಗಳನ್ನು ಬಡವರಿಗೆ ನಾವು ಹಂಚ್ತಾ ಇದ್ದೀವಿ. 36,000 ಮನೆ ಅಂದರೆ ಯಾರೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅಂದರೆ ನಾವು ಕಾಂಗ್ರೆಸ್ ಪಕ್ಷ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಬಡವ್ರ ಬಗ್ಗೆ ಕಾಳಜಿ ತೆಗೆದಿದ್ದು 6ನೇ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ.